ನಮಸ್ತೆ ಎಲ್ರಿಗೂ, ಹೇಗಿದ್ದೀರಾ? ಎಲ್ರಿಗೂ SVN ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಬೆಂಡೆಕಾಯಿ ತವಾ ಫ್ರೈ ಮಾಡೋದು ಹೇಗಂತ ನೋಡೋಣ. ಈ ಫ್ರೈ ಮಕ್ಕಳಿಂದ ದೊಡ್ಡವರು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಯಾವ ರೀತಿಯಾಗಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ಬೆಂಡೆಕಾಯಿನ ತೊಗೊಂಡಿದ್ದೀನಿ. ಎಳೆ ಬೆಂಡೆಕಾಯಿನ ನೋಡಿ ತೊಗೊಳ್ಬೇಕು. ನೋಡಿ, ಇದು ಬಲ್ತೋಗಿದೆ. ಎಳೆದು ಯಾವ ಥರ ಚೆಕ್ ಮಾಡ್ಬೋದು ಅಂದರೆ ನೋಡಿ, ಈ ಥರ ಹಿಡಿದು ಲಾಸ್ಟ್ ಕೊನೆ ತುದಿಲಿ ಈಗ ಮುರಿದ್ರೆ ಪಟ್ ಅಂತೇಳಿ ಮುರಿಬೇಕದು. ಆ ರೀತಿ ಮುರಿದಿದೆ ಅಂದರೆ ಅದು ಎಳೆಯದೇ ಆಗಿದೆ ಅಂತ ಅರ್ಥ. ಬೆಂಡೆಕಾಯಿ ಈ ರೀತಿಯಾಗಿ ಚೆಕ್ ಮಾಡ್ಕೊಂಡು ತೊಗೋಬೋದು. ಇದೊಂದು ಟಿಪ್ಸ್ ಅಂದ್ಕೊಳ್ಬೋದು. ನೋಡಿ, ಈ ರೀತಿಯಾಗಿ ಮುರಿದ ತಕ್ಷಣ ಮುರಿಬೇಕದು. ಆ ರೀತಿಯಾಗಿ ಎಲ್ಲನೂ ಚೆಕ್ ಮಾಡ್ಕೊಂಡು ತೊಗೊತಾ ಇದ್ದೀನಿ. ಎಲ್ಲ ಬೆಂಡೆಕಾಯಿಗಳನ್ನು ನಾನು ತೊಗೊಂಡ್ಬಿಟ್ಟು ಬೆಂಡೆಕಾಯಿಗಳನ್ನು ನೀಟಾಗಿ 2ರಿಂದ 3 ಸರ್ತಿ ನೀರಲ್ಲಿ ತೊಳಿಬೇಕು. ಅದ್ರ ಮೇಲೆ ಡಸ್ಟೆಲ್ಲ ಜಾಸ್ತಿ ಇರುತ್ತಲ್ವ, ಎಲ್ಲನೂ ಹೋಗೋ ಥರ ನೀರು ಎರಡು ಸರ್ತಿ ತೊಳ್ಕೊತೀನಿ ನಾನು. ತೊಳ್ಕೊಂಡಾದ ನಂತರ ಒಂದು ಒಣ ಬಟ್ಟೆಯಲ್ಲಿ ಹಾಕಿಬಿಟ್ಟು ನೀಟಾಗಿ ನೀರು ಇಲ್ದಿರೋ ರೀತಿ ಒಂದೊಂದಾಗಿ ಎಲ್ಲನೂ ಒರೆಸ್ಕೊಳ್ತೀನಿ. ಒರೆಸ್ಕೊಂಡಾದ ನಂತರ ನೀರಿರಬಾರ್ದು. ನೀರಿದ್ದರೆ ನಾವು ಫಿಲ್ ಮಾಡೋ ಮಸಾಲೆ ಎಲ್ಲ ಸ್ವಲ್ಪ ನೀರಾಗಿಬಿಡುತ್ತೆ, ಚೆನ್ನಾಗಿ ಫ್ರೈ ಆಗೋದಿಲ್ಲ. ಅದಕ್ಕಾಗಿ ಈ ರೀತಿಯಾಗಿ ಎಲ್ಲನೂ ಒರೆಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಒರೆಸಿ ರೆಡಿ ಮಾಡಿ ಇಟ್ಕೊಂಡಿರುವಂಥ ಬೆಂಡೆಕಾಯಿನ ಇವಾಗ ಮಧ್ಯದಲ್ಲಿ ಈ ರೀತಿ ಒಂದು ಚಾಕು ತೊಗೊಂಡು ಈ ರೀತಿಯಾಗಿ ಸೀಳ್ಕೊಳ್ಬೇಕು. ಪೀಸಾಗಿ ಕಟ್ ಮಾಡ್ಕೊಳ್ಳೋಂಗಿಲ್ಲ, ಮಧ್ಯದಲ್ಲಿ ಸೀಳ್ಕೊಳ್ಬೇಕು. ಈ ರೀತಿಯಾಗಿ ಒಂದು ಸೈಡು ಈ ರೀತಿ ಓಪನ್ ಆಗೋ ರೀತಿಯಾಗಿ ಕಟ್ ಮಾಡ್ಕೊಳ್ಬೇಕು. ಎಲ್ಲ ಬೆಂಡೆಕಾಯಿನ ಕಟ್ ಮಾಡಿ ತೋರಿಸ್ತೀನಿ ನಾನು. ಕಟ್ ಮಾಡ್ಕೊಳ್ತೀನಿ. ಈ ರೀತಿ ಕಟ್ ಮಾಡ್ಕೊಳ್ಬೇಕು. ಎಲ್ಲನೂ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಏನಂದರೆ ಇದರೊಳಗಡೆ ಫಿಲ್ ಮಾಡೋಕ್ಕೆ ನೋಡಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಒಳಗಡೆ ಫಿಲ್ ಮಾಡ್ಕೊಳ್ಳೋಕ್ಕೆ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ 2 ಸ್ಪೂನು ಹುರಿದಿರುವಂಥ ಶೇಂಗಾ ಬೀಜ, ಬೆಳ್ಳುಳ್ಳಿ ಒಂದು 4-5 ಎಸಳು ಸಾಕು. ಜಾಸ್ತಿ ಹಾಕಿದರೆ ಚಟ್ನಿ ಪುಡಿ ಆ ಥರ ಸ್ಮೆಲ್ ಬರುತ್ತೆ. ಅರಿಶಿಣ ಪುಡಿ ಅರ್ಧ ಟೀ ಸ್ಪೂನು, ಖಾರಕ್ಕೆ ಬೇಕಷ್ಟು ಅಚ್ಚ ಖಾರ, 1 ಟೀ ಸ್ಪೂನಷ್ಟು ಗರಂ ಮಸಾಲ ತೊಗೊಂಡಿದ್ದೀನಿ. ಸ್ವಲ್ಪ ಜಾಸ್ತಿನೇ ಆಯಿತು. ಗರಂ ಮಸಾಲ ಇರಲಿ, ಚೆನ್ನಾಗಿರುತ್ತೆ ಅಂಥೇಳಿ ರುಚಿಗೆ ಬೇಕಾಗಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ನೈಸಾಗಿ ಪೌಡ್ರ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿಯಾಗಿ ಈ ಅದಕ್ಕೆ ಪೌಡ್ರ್ ಮಾಡ್ಕೊಳ್ಬೇಕು. ತರಿತರಿಯಾಗಿದ್ದರೆ ಅದು ಹೊರಗಡೆ ಬಂದುಬಿಡುತ್ತೆ ಫ್ರೈ ಮಾಡಬೇಕಾದ್ರೆ. ಇದನ್ನು ಒಂದು ಬೌಲಿಗೆ ಹಾಕ್ಕೊಂಬಿಟ್ಟು ಎಲ್ಲ ಪೌಡ್ರನ್ನ ಒಂದು ಬೌಲಿಗೆ ಹಾಕ್ಕೊಂಡು ಒಂದು ತಟ್ಟೆಲಿ ಹಾಕ್ಕೊಂಡು ಬೆಂಡೆಕಾಯಿನ ಕಟ್ ಮಾಡ್ಕೊಂಡಿರುವಂಥ ಬೆಂಡೆಕಾಯಿ ಒಳಗಡೆ ಫಿಲ್ ಮಾಡಬೇಕು. ನೋಡಿ, ಈ ರೀತಿಯಾಗಿ ಓಪನ್ ಮಾಡಿಕೊಂಡು ಎಳೆಯದಾಗಿದೆ, ಬೀಜ ಆಗಿಲ್ಲ ಇನ್ನು ಬೆಂಡೆಕಾಯಿ ಒಳಗಡೆ. ಆ ರೀತಿಯಾಗಿರುವಂಥ ಬೆಂಡೆಕಾಯಿ ತೊಗೊಂಡಿರಬೇಕು, ಬೇಗ ಫ್ರೈ ಆಗುತ್ತೆ. ಈ ರೆಡಿ ಮಾಡ್ಕೊಂಡಿರೋಂಥ ಮಸಾಲನ ಬೆಂಡೆಕಾಯಿ ಒಳಗಡೆ ಫಿಲ್ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ಫಿಲ್ ಮಾಡಿ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಫ್ರೈ ಮಾಡಬೇಕಾದ್ರೆ ಬೆಂಡೆಕಾಯಿ ಓಪನ್ ಆಗಿ ಮಸಾಲೆ ಹೊರಗಡೆ ಬರೋದಿಲ್ಲ. ನೋಡಿ, ಎಲ್ಲ ಬೆಂಡೆಕಾಯಿಗಳನ್ನು ಇದೇ ರೀತಿಯಾಗಿ ನಾನು ಮಸಾಲೆ ಫಿಲ್ ಮಾಡ್ಕೊತೀನಿ. ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ. ಹಾಗೆ ಕಮೆಂಟಲ್ಲಿ ನನಗೆ ತಿಳಿಸಿ ಯಾವ ರೀತಿಯಾಗಿ ಇದೆ ನಾನು ಮಾಡಿರೋ ರೆಸಿಪಿ ಅಂಥೇಳಿ. ಎಲ್ಲ ಬೆಂಡೆಕಾಯಿನ ತುಂಬಿ ರೆಡಿ ಆದ ನಂತರ ಇಷ್ಟು ಪೌಡ್ರ್ ಮಿಕ್ಕಿದೆ, ಅದನ್ನು ನಾನು ಲಾಸ್ಟಲ್ಲಿ ಮೇಲ್ಗಡೆ ಸ್ಪ್ರಿಂಕಲ್ ಮಾಡ್ಕೊಳ್ತೀನಿ. ಹಾಗೆ ಒಂದು ತವ ಇಟ್ಟಿದ್ದೇನೆ, ತವ ಕಾಯ್ದಿದೆ. ತವ ಬಿಸಿ ಆದ ನಂತರ ಎಲ್ಲ ಬೆಂಡೆಕಾಯಿಗಳನ್ನು ಅದ್ರ ಮೇಲೆ ಇಟ್ಟು ಜೋಡಿಸ್ಕೊಬೇಕು. ನೀಟಾಗಿ ಇಟ್ಕೊಂಡು ಹುರಿಯೋಕ್ಕೆ ಬೇಕಾಗಿರುವಂತಹ ಎಣ್ಣೆಯನ್ನು ಹಾಕ್ಕೊಳ್ತೀನಿ. 1-2-3 ಟೀ ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಳ್ಬೇಕು. ಬಿಸಿಯಾಗಿರೋ ತವಾದ ಮೇಲೆ ಎಲ್ಲ ಬೆಂಡೆಕಾಯಿಗಳನ್ನು ಇಟ್ಟು ನೋಡಿ, ಎಲ್ಲ ಬೆಂಡೆಕಾಯಿಗಳನ್ನು ಜೋಡಿಸ್ಕೊಳ್ತಾ ಇದ್ದೀನಿ ನಾನು. ಜೋಡಿಸಿದ್ರೆ ನೀಟಾಗಿ ಎಲ್ಲ ಕೂತ್ಕೊಳ್ಳುತ್ತೆ. ಹೆಂಗದ್ರಂಗೆ ಹಾಕಿದರೆ ಅವು ಸ್ವಲ್ಪ ಮಾತ್ರ ಹಿಡಿಯುತ್ತೆ ಅಂತ ಹೇಳ್ಬಿಟ್ಟು ನಾನು ಎಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ. ನೀಟಾಗಿ ಜೋಡಿಸ್ಕೊಂಡಾದ ನಂತರ 2-3 ಟೀ ಸ್ಪೂನು ಬೆಂಡೆಕಾಯಿ ಮೇಲೆ ಎಣ್ಣೆನ ಹಾಕ್ಕೊಳ್ಬೇಕು. ಈ ರೀತಿ ಹಾಕ್ಕೊಂಡು ಒಂದು ಪ್ಲೇಟಿಂದ ಮುಚ್ಚಿ 1-2 ನಿಮಿಷ ಬಿಟ್ಟುಬಿಡಬೇಕು. ಬಿಟ್ಟರೆ ಅದು ಚೆನ್ನಾಗಿ ಬೇಯ್ಕೊಳ್ಳುತ್ತೆ ಬೆಂಡೆಕಾಯಿ. ಸ್ವಲ್ಪ ಫ್ರೈ ಆದ ನಂತರ ನೋಡಿ ತೆಗಿತಾ ಇದ್ದೀನಿ. ಇವಾಗ ಒಂದು ಸೈಡು ಫ್ರೈ ಆಗಿದೆ. ಇವಾಗೆಲ್ಲನೂ ಉಲ್ಟಾ ಈ ಕಡೆ ತಿರುಗಿಸ್ಬಿಟ್ಟು ಫ್ರೈ ಮಾಡ್ಕೊಳ್ಬೇಕು. ಮೀಡಿಯಮ್ ಫ್ಲೇಮ್ ಇರಲಿ, ತುಂಬ ಹೈ ಫ್ಲೇಮ್ ಆದರೆ ಬೇಗ ಸೀದೋಗೋ ಚಾನ್ಸಸ್ ಇರುತ್ತೆ ಬೆಂಡೆಕಾಯಿ. ಅದಕ್ಕೋಸ್ಕರ ನೋಡಿ, ಬೆಂಡೆಕಾಯಿ ಮಸಾಲ ಫಿಲ್ ಮಾಡಿರೋದು ಹೊರಗಡೆ ಬಂದಿಲ್ಲ. ನೋಡಿ, ಚೆನ್ನಾಗಿ ಆಗ್ತಾಯಿದೆ ಅಂತ ಅನಿಸುತ್ತೆ ಬೆಂಡೆಕಾಯಿ ಫ್ರೈ. ನೋಡಿ, ಈ ರೀತಿಯಾಗಿ ಎಲ್ಲ ಬೆಂಡೆಕಾಯಿಗಳನ್ನು ಉಲ್ಟಾ ಸೈಡ್ ತಿರುಗಿಸಿ ಫ್ರೈ ಮಾಡ್ಕೊಳ್ಬೇಕು. ನೋಡು, ಎಲ್ಲನೂ ತಿರುಗಿಸ್ಕೊಂಡಿದ್ದೀನಿ. ಇವಾಗ ಇನ್ನೊಂದು ಸೈಡ್ ಕೂಡ ಬೇಯಿಸ್ಬೇಕು. ಇವಾಗೇನು ಮುಚ್ಚೋದು ಅವಶ್ಯಕತೆ ಇಲ್ಲ. ಇವಾಗ
ಎಲ್ಲ ಬೆಂಡೆಕಾಯಿಗಳು ಆಲ್ಮೋಸ್ಟು ಫ್ರೈ ಆಗ್ತಾ ಬಂದಿದೆ. ಫ್ರೈ ಆಗಿದೆ. ಇವಾಗ ಎಲ್ಲನೂ ಎತ್ತಿಟ್ಕೊಳ್ತಾ ಇದ್ದೀನಿ ಒಂದು ಪ್ಲೇಟಿಗೆ. ನೋಡಿ ಮಸಾಲೆ ಹೊರಗಡೆ ಬಂದಿಲ್ಲ. ಅದೇ ಹೆಂಗಂದ್ರೆ ಹಂಗೆ ಸ್ಪೂನಲ್ಲಿ ಮಿಕ್ಸ್ ಮಾಡಿದರೆ ಫ್ರೈ ಆಗಲಿ ಅಂತೇಳಿ ಬೆಂಡೆಕಾಯಿ ಒಳಗಡೆ ಇರೋ ಮಸಾಲೆ ಹೊರಗಡೆ ಬರೋ ಚಾನ್ಸಸ್ ಇರುತ್ತೆ. ಇವಾಗ ಉಳಿದಿರುವಂಥ ಎಲ್ಲ ಬೆಂಡೆಕಾಯಿನ ಎತ್ಕೊಂಡು ಒಂದು ಪ್ಲೇಟಿಗೆ ಹಾಕ್ಕೊಂಡು ಉಳಿದಿರುವಂಥ ಮಸಾಲೆನ ಮೇಲ್ಗಡೆ ಹಾಕ್ಕೊಳ್ತಾ ಇದ್ದೇನೆ. ಸ್ವಲ್ಪ ಟೇಸ್ಟಿನೂ ಚೆನ್ನಾಗಿ ಬರುತ್ತೆ ಅಂಥೇಳಿ ಮೇಲ್ಗಡೆ ಹಾಕ್ಕೊಳ್ತಾ ಇದ್ದೇನೆ. ನೋಡಿ ಈ ರೀತಿಯಾಗಿ ಬೆಂಡೆಕಾಯಿ ಫ್ರೈ ರೆಡಿ ಆಯಿತು. ನೀವು ಈ ರೀತಿ ಒಂದು ಸರ್ತಿ ಮಾಡಿ ಟೇಸ್ಟ್ ಹೇಗಿತ್ತೆ ಅಂತ ನನಗೆ